ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯ ಸಹೋದರ ಸಹೋದರಿಯರೇ, ಏನು ಯಾರಾದರೂ ಅಲ್ಲಾಹನ ಪವಿತ್ರ ಗ್ರಂಥ ಕುರ್ಆನಿನ ಮೇಲೆ ಆಣೆ ಮಾಡಬಹುದೇ? ಸ್ನೇಹಿತರೆ, ಹೌದು, ಅಲ್ಲಾಹನ ಪವಿತ್ರ ಗ್ರಂಥ ಕುರ್ಆನಿನ ಮೇಲೆ ಆಣೆ ಮಾಡಬಹುದು. ಆದರೆ ಆಣೆ ಮಾಡುವವರು ಹೀಗೆ ಹೇಳಬೇಕು: ನಾನು ಅಲ್ಲಾಹನ ಪವಿತ್ರ ಗ್ರಂಥ ಕುರ್ಆನಿನ ಮೇಲೆ ಆಣೆ ಮಾಡುತ್ತೇನೆ. ಸ್ನೇಹಿತರೆ, ಇಂದು ನಮ್ಮ ಅನೇಕ ಮುಸ್ಲಿಮರು ಅಲ್ಲಾಹನ ಪವಿತ್ರ ಗ್ರಂಥ ಕುರ್ಆನಿನ ಮೇಲೆ ಕೈ ಇಟ್ಟು ಆಣೆ ಮಾಡುತ್ತಾರೆ. ಹೀಗೆ ಆಣೆ ಮಾಡುವುದು ಸರಿಯಲ್ಲ. ಏಕೆಂದರೆ ಬಹಳಷ್ಟು ಉಲಮಾಗಳು ಹೇಳಿದ್ದಾರೆ, ಕುರ್ಆನಿನ ಕಾಗದ, ಮಸಿ, ಮುಖಪುಟ ಇವು ಎಲ್ಲವೂ ಸೃಷ್ಟಿಸಲ್ಪಟ್ಟ ವಸ್ತುಗಳಾಗಿವೆ. ಸೃಷ್ಟಿಯ ವಸ್ತುಗಳ ಹೆಸರಿನಲ್ಲಿ ಆಣೆ ಮಾಡುವುದು ಸರಿಯಲ್ಲ. ಏಕೆಂದರೆ ನಮ್ಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಮನ್ ಹಲಫ ಬಿಗೈರಿಲ್ಲಾಹಿ ಫಖದ್ ಕಫರ ಔ ಅಶ್ರಕ್. ಯಾರು ಅಲ್ಲಾಹನ ಹೆಸರನ್ನು ಬಿಟ್ಟು ಬೇರೆ ವಸ್ತುಗಳ ಹೆಸರಿನಲ್ಲಿ ಆಣೆ ಮಾಡುತ್ತಾರೋ ಅವರು ಶಿರ್ಕ್ ಮಾಡಿದ್ದಾರೆ.